ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. BSc ನರ್ಸಿಂಗ್ PUC ಮೇಲೆ ನೀವೇನಾದರೂ ಮಾಡಬೇಕು ಅಂತಂದರೆ, ಸೊ ನಿಮಗೆ ಗೋರ್ಮೆಂಟ್ ಕಾಲೇಜೇ ಬೇಕು ಅಂತಂದರೆ ನೀವು KCET ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಅಪ್ ಟು 1,50,000 ತನಕ ನೀವು BSc ನರ್ಸಿಂಗ್ ಗೋರ್ಮೆಂಟ್ ಸೀಟನ್ನು ಪಡ್ಕೊಳ್ಬೋದು. ಸೊ ಇನ್ ಕೇಸ್ ಆಫ್ ನಿಮ್ಮಲ್ಲಿ ಏನಾದರೂ ಪರ್ಸೆಂಟೇಜ್ ಇದು ಕಡಿಮೆ ಇದ್ದು ಮತ್ತು ನೀವು KCET ಎಕ್ಸಾಮನ್ನು ಬರೆದಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ, ಸೊ ನೀವೇನಾದರೂ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕು ಅಂತ ಬಯಸಿದರೆ, ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ನಾಲೆಜನ್ನು ಕೊಡ್ಬೋದು. ಯಾಕಂತಂದರೆ ಈ ಸುಮಾರು ವಿದ್ಯಾರ್ಥಿಗಳು ನನಗೆ ನನ್ನ ಒಂದು ಚಾನಲಿಗೆ ಕಾಮೆಂಟ್ಸ್ ಹಾಕಿರೋದು ಏನಂತಂದರೆ, ನಾವು ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನನ್ನು ತೊಗೊಂಡಿದ್ದೀವಿ, ಆದರೆ ನಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇಲ್ಲ. ನೆನಪಿಟ್ಟುಕೊಳ್ಳಿ, ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಬೇಕಂದ್ರೆ ಇವಾಗ ಫೀಸ್ ಕಡಿಮೆ ಇಲ್ಲ. ಮಿನಿಮಮ್ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಬರೀ ಫೀಸ್ ಮಾತ್ರ ಇರೋದು. ಹೌದಾ? ಸೊ ಹೀಗಿರಬೇಕಾದ್ರೆ ಈ ಒಂದು ಫೀಸನ್ನು ನೀವು 2 ಲಕ್ಷ ತನಕ ಫೀಸನ್ನು ಪೇ ಮಾಡ್ಕೋಬೇಕಂತಂದರೆ, ಸೊ ಕಂಪ್ಲೀಟಾಗಿ ನಿಮ್ಮ ಮೇಲೆ ಅದು ಭಾರವಾಗ್ಬೋದು. ಸ್ಕಾಲರ್ಶಿಪ್ಪು ನಿಮಗೆ ಗ್ಯಾರಂಟಿ ಕೊಡೋದಿಲ್ಲ. ಯಾಕಂತಂದರೆ ನಿಮ್ಮದು ಗೌರ್ಮೆಂಟ್ ಸೀಟ್ ಇಲ್ಲದೇ ಇರೋದರಿಂದ ಸೊ ನಿಮಗೆ ಕ್ಲೈಮ್ ಮಾಡೋದು ತುಂಬ ಕಷ್ಟಕರವಾಗುತ್ತೆ. ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಸಾಮಾಜಿಕ ಇದು ಮೈನಾರಿಟಿ ಇರ್ಬೋದು, ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಇವೆಲ್ಲಗಳು ಕೂಡ ಏನು ಮಾಡಿದೆ, ಈ ವರ್ಷ ಹೇಳ್ತಾ ಇರೋದು ನಾನು, ಈ ವರ್ಷ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗಿರೋದು ಅದು ಮುಂದಿನ ವರ್ಷವೂ ಕೂಡ ಆಗ್ಬೋದು. ಹೀಗಾಗಿ ಸೊ 10 ಸಲ 100 ಸಲ ಯೋಚನೆ ಮಾಡ್ಕೊಂಡು ಹೋಗಿ. ನೀವು ಪ್ರೈವೇಟ್ ಕಾಲೇಜ್ ತೊಗೊತೀನಿ ಅಂದರೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಸಿಗೋದು ಕಷ್ಟ ಆಗ್ಬೋದು. ಕಂಪ್ಲೀಟಾಗಿ ನಿಮಗೆ 4 ವರ್ಷಕ್ಕೆ ಅರೌಂಡ್ 8 ಲಕ್ಷ ರೂಪಾಯಿ ತನಕ ಖರ್ಚು ಬರ್ಬೋದು ನಿಮಗೆ. ಸೊ ಇದೊಂದು ನೆನಪಿಟ್ಟುಕೊಂಡು ಆಮೇಲೆ ಕೈ ಹಾಕಿ. ಇನ್ ಕೇಸ್ ಆಫ್ ನಮಗೆ ಏನಾದರೂ ಅಡ್ಮಿಷನ್ ಮಾಡಿಸಿದ ಮೇಲೆ ದುಡ್ಡು ತುಂಬಕ್ಕಾಗ್ತಿಲ್ಲ, ಅದಾಗ್ತಿಲ್ಲ ಅಂತಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಕೈಗೆ ಸಿಗೋದಿಲ್ಲ. ಎಂಥದೇ ಬೆಸ್ಟ್ ಕಾಲೇಜ್ ಇರಲಿ, ಅವರು ನಿಮ್ಮಲ್ಲಿ 4 ವರ್ಷದ ಫೀಸನ್ನು ವಸೂಲಿ ಮಾಡಿ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾರೆ. ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಆಫ್ ನಿಮಗೆ ಈ ವರ್ಷ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ, ಸೊ ನೀವೇನು ಮಾಡೋದು, GNM ನರ್ಸಿಂಗ್ ಬೇಕಾದ್ರೆ ಮಾಡ್ಕೊಳ್ರಿ. ಅದಾದಮೇಲೆ 2 ವರ್ಷದ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡ್ಕೊಳ್ರಿ. ಇದು ಅವಶ್ಯಕತೆ ಇಲ್ಲ. ನೀವು 8 ಲಕ್ಷ ರೂಪಾಯಿ ತನಕ ಫೀಸನ್ನು ಇಲ್ಲಿ ಪೇಮೆಂಟನ್ನು ಮಾಡಿ ನೀವು ಕಾಲೇಜಿನ ಅಡ್ಮಿಷನ್ ತೊಗೊಂಡು ಆಮೇಲೆ ಅದಕ್ಕೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಕೂಡ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ಭಾಳಷ್ಟು ಮ್ಯಾನೇಜರ್ಗಳು, ಬ್ಯಾಂಕ್ ಮ್ಯಾನೇಜರ್ಗಳು ಏನು ಮಾಡ್ತಾರಂದರೆ, ನೀವು ಗೌರ್ಮೆಂಟಿಂದ ಆರ್ಡ್ರ್ ಕಾಪಿ ಏನಾದರೂ ಇದ್ದರೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆದರೆ ಡೈರೆಕ್ಟಾಗಿ ಹೋದರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾರು ಮ್ಯಾನೇಜರ್ ಇರ್ತಾರಲ್ಲ, ಬ್ಯಾಂಕ್ ಮ್ಯಾನೇಜರು. ಹೀಗಾಗಿ ಅಲ್ಲಿ ಲೋನು ಸಿಗೋದು ಕೂಡ ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು ನಿಮಗೆ. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಗೌರ್ಮೆಂಟಿಗೆ ಟ್ರೈ ಮಾಡಿ. ಸೊ ಇದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಸಿಗ್ತತಿ ಇಲ್ಲೋ ಅನ್ನೋ ಥರ ಹೋಗಿ ಅರ್ಜೆಂಟ್ ಮಾಡಿ ಅಡ್ಮಿಷನ್ ಮಾಡಿಸಿ ಅನುಭವಿಸ್ಲಿಕ್ಕೆ ಹೋಗಬೇಡಿ, ಕಷ್ಟಪಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು 8 ಲಕ್ಷ ರೂಪಾಯಿದ ಟಾರ್ಗೆಟ್ ಇದೆ. ಪ್ರತಿ ವರ್ಷಕ್ಕೆ 2 ಲಕ್ಷ ರೂಪಾಯಿ ಬರುತ್ತೆ ನಿಮಗೆ. ಏನೆಲ್ಲ ಫೀಸ್ ಅಷ್ಟೇ ಒಂದು 1,80,000 ರೂಪಾಯಿ. ಯಾಕಂದರೆ ಗೌರ್ಮೆಂಟ್ ಫೀಸೇ 1,20,000 ಆಗಿದೆ. ಆಮೇಲೆ 1,20,000 ಇಂದ 1,50,000 ಆಗಿದೆ ಗೌರ್ಮೆಂಟ್ ಸೀಟೇ. ಹಿಂಗಿರಬೇಕಾದ್ರೆ ನೀವು ಡೈರೆಕ್ಟ್ ಹೋದರೆ 2-2.5 ಲಕ್ಷ ತನಕ ಹೇಳ್ತಾರೆ ಪರ್ ಇಯರ್ಗೆ. ಸೊ ಅದನ್ನು ಲೆಕ್ಕ ಹಾಕೋರಿ, 4 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ. ಆಮೇಲೆ ಖರ್ಚು ವೆಚ್ಚ ಅಂತ ಕೇಳಿದ್ರು ಕೂಡ ನಿಮ್ಮದು ಅರೌಂಡ್ 9 ಲಕ್ಷ ತನಕ ಫೀಸ್ ಬರ್ಬೋದು. ಸೊ ಇದಕ್ಕೆಲ್ಲ ಲೋನ್ಗಿನ ಸಿಗೋದು ಕಷ್ಟ ಆಗುತ್ತೆ, ಸ್ಕಾಲರ್ಶಿಪ್ ಸಿಗೋದು ಕಷ್ಟ ಆಗುತ್ತೆ. ನಿಮ್ಗೆ ನಾನು ಇಂಟಿಮೇಟ್ ಮಾಡ್ತಾ ಇದ್ದೀನಿ, ಇದು ಟ್ರುತ್, ನಿಜ. ಇದು ವಿದ್ಯಾರ್ಥಿಗಳು ಅನುಭವಿಸ್ತಾ ಇರೋದು. ಯಾರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅವರಿಗೇನು ತೊಂದರೆ ಆಗಿಲ್ಲ. ಆದರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಎಲ್ಲರೂ ದುಡ್ಡಿಗೋಸ್ಕರ ನಿಂತಿರುವಂಥದ್ದು, ಕಾಲೇಜುಗಳು ದುಡ್ಡಿಗೋಸ್ಕರ ನಿಂತಿರುವಂಥದ್ದು. ನೀವು ಸಿಗೋದಷ್ಟೇ ಬಾಕಿ, ಸಿಕ್ಕರೆ ಸಾಕು, ಎಲ್ಲನೂ ಕಟ್ ಮಾಡಿಬಿಡ್ತಾರೆ ಅಷ್ಟೇ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.